ಏನೋ ಕಳೆದ ಒಂದು ವಾರದಿಂದ ಸೋಷಿಯಲ್ ಮೀಡ್ಯಾದಲ್ಲಿ ಈ ಕಾಕ್ರೋಚು, ಈ ಜಿರ್ಲೆ, ಈ ಆತೆ ಅನ್ನೋ ಒಂದು ಹುಳ, ಈ ಜಿರ್ಲೆ ಹುಳದ ಬಗ್ಗೆ ಸೋಷಿಯಲ್ ಮೀಡ್ಯಾದಲ್ಲಿ ಅದೆಷ್ಟೋ ಮಿಲಿಯನ್ ಅಂತೆ, ನಮಗೂ ಸರಿಯಾಗಿ ಗೊತ್ತಿಲ್ಲ, ಹಂಗಂತ ನಾವು ನೋಡಿದ್ವಿ. ಈ ಮಿಲಿಯನ್ ಗಟ್ಟಲೆ ಶೇರ್ ಮಾಡ್ಕೊಳ್ಳೋಂಥ ನಮ್ಮ ಭಾರತ ದೇಶದ ನಾಗರಿಕರಿಗೆ ಯಾವುದೋ ಯಾವುದೋ ಒಂದು ದೇಶದ ಮೂಲೆಯಲ್ಲಿ ಒಂದು ಕಂಪ್ಯೂಟರ್ ಮುಂದೆ ಆನ್ ಮಾಡ್ಕೊಂಡು ಕುಂತ್ಕೊಬಿಟ್ಟು ಈ ದೇಶನ ವಿಭಾಗ ಮಾಡುವ ರೀತಿಯಲ್ಲಿ, ಈ ದೇಶನ ಹಾಳು ಮಾಡುವ ರೀತಿಯಲ್ಲಿ ಇದು ಮಾಡ್ತಾ ಇದ್ದಾರೆ. ಎಷ್ಟು ಸರಿ? ಅದಕ್ಕೋಸ್ಕರ ಇವತ್ತು ಈ ಕಾಕ್ರೋಚು ಜಿರ್ಲೆ, ಈ ಆತೆಯನ್ನು ನಾವೇ ಸ್ವತಃ ನಮ್ಮ ಮನೆಯಲ್ಲಿದ್ದ ಜಿರ್ಲೆ ಕ್ಲೀನ್ ಮಾಡಿರಲಿಲ್ಲ, ಮನೆ ಕ್ಲೀನ್ ಮಾಡಿ ಆ ಜಿರ್ಲೆ ಹಿಡ್ಕೊಬಂದು ಇವತ್ತು ಒಂದು ವಿಶೇಷವಾಗಿ ವಿಭಿನ್ನವಾಗಿ ನಾವು ಮಾಡಿ ತೋರಿಸಿದ್ವಿ. ಈ ಜಿರ್ಲೆಗೆ ಚಪ್ಪಲಿ ಹೊಡೆಯೋ ಮೂಲಕ, ನಾವು ಕಪ್ಪು ಇಟ್ಟು ಹೊಡೆಯೋ ಮೂಲಕ, ಬರ್ಲಲ್ಲಿ ಹೊಡೆಯೋ ಮೂಲಕ ಇದನ್ನು ಗುಡಿಸಿದ್ವಿ, ಸಿಂಪಡಿಸಿ ಇದನ್ನು ಸಾಯಿಸಿದ್ವಿ. ನಾನು ಕೇಳೋದು ಇಷ್ಟೇ, ನೋಡಿರಿ ಸ್ವಾಮಿ, 1 kg ಅರ್ಧ kg ಗೋಧಿ ಹಿಟ್ಟಿಗೆ ಬಚ್ಚಲಲ್ಲಿ ಗುದ್ದಾಡ್ಕೊಂಡು ತಗೊಳ್ಳುವಂಥ ಒಂದು ದೇಶ, ತನ್ನ ಸ್ವಂತ ದೇಶದಲ್ಲಿ ತಾನು ಬದುಕೋಕ್ಕಾಗದ ಬೇರೆ ದೇಶಕ್ಕೆ ನುಸುಳುಕೋರವರೆಗೆ ಬಂದಿರುವಂಥ ಒಂದು ದೇಶ. ಈ ದೇಶದ ಜನರು ಶೇರ್ ಮಾಡಿ ಈ ಏನು ಕಾಕ್ರೋಚ್ ಅಂತ ಒಂದು ಇದಕ್ಕೆ ಶೇರ್ ಮಾಡಿ ನಾವು ಬೆಂಬಲ ಕೊಟ್ಟಿವಿ ಅಂತ ಹೇಳಿರುವಂಥ ಈ ಕಾಕ್ರೋಚ್ ಒಂದು ಪಕ್ಷಕ್ಕೆ ನಾನು ದಯಮಾಡಿ ನನ್ನ ಭಾರತ ದೇಶದ 145 ಕೋಟಿ ಜನರಲ್ಲಿ ನಾವು ಮನವಿ ಮಾಡ್ಕೊಳ್ತೀನಿ. ವಿದ್ಯಾರ್ಥಿಗಳಲ್ಲಿ, ಅಕ್ಕಂದಿರಲ್ಲಿ, ತಂಗಿರಂದಿರಲಿ, ಅಣ್ಣಂದಿರಲಿ, ತಮ್ಮಂದಿರಲ್ಲಿ, ಯುವತಿರಲ್ಲಿ ಕೈ ಜೋಡಿಸಿ ಪ್ರಾರ್ಥನೆ ಮಾಡ್ತೀನಿ. ಇದು ಯಾವುದೂ ಸಮರ್ಥಕವಲ್ಲ, ಸಾರ್ಥಕನೂ ಅಲ್ಲ. ನೋಡಿ, ಒಬ್ಬ ರೈತ, ನಾವು ಬೆಳೆ ಕಷ್ಟಪಟ್ಟು ಭೂಮಿ ತಾಯಲ್ಲಿ ಬೆಳೆ ಬೆಳೆದೇ ಅನ್ನ ಉಣ್ಣಬೇಕು. ಈ ಸಿಸ್ಟಮಲ್ಲಿ ಕಂಪ್ಯೂಟ್ರಲ್ಲಿ ಅಕ್ಕಿನ ತೆಗಿಯೋಕ್ಕಾಗಲ್ಲ, ಕಬ್ಬನ್ನ ತೆಗಿಯೋಕ್ಕಾಗಲ್ಲ, ರಾಗಿನ ನಾವು ಬೆಳ್ಕೊಳಕ್ಕಾಗಲ್ಲ. ಅದೇ ಥರ ಇದು ಬರೀ ಇದು ಕಂಪ್ಯೂಟ್ರ್ ಮಾತ್ರ ಇದು ಕಾಕ್ರೋಚು ಇದು ಲೈಫಲ್ಲಿ ಮುಂದೆ ಬರೋಲ್ಲ. ನೀವು ಯಾರು ಇದ್ರ ತಲೆ ಕೊಡಬೇಡಿ, ನಿಮ್ಮ ಮೈಂಡನ್ನು ನೀವು ಸರಿಯಾಗಿ ಇಟ್ಕೊಳ್ಳಿ, ಇದಕ್ಕೆ ಯಾರೂ ಬೆಂಬಲಿಸಬೇಡಿ ಅಂಥೇಳಿ ನಾವು ಇವತ್ತು ತೀವ್ರವಾಗಿ ಒಂದು ಪ್ರತಿಭಟನೆ ಮಾಡಿ ಅದನ್ನು ಒಂದು ಅಣುಕು ಪ್ರದರ್ಶನ ಮಾಡಿದ್ದೀವಿ. ಎಲ್ಲರಿಗೂ ಶುಭ ಆಗಲಿ. ನಮ್ಮ ದೇಶದ ಜನಕ್ಕೆ ಯಾರು ಇದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಬೇಡಿ ಅಂಥೇಳಿ ನಾವು ಆಗ್ರಹ ಮಾಡ್ತಾಯಿದ್ವಿ, ಒಂದು ಮನವಿ ಮಾಡ್ಕೊಳ್ತಾ ಇದ್ವಿ. ಭಾರತ್ ಮಾತಾ ಕಿ ಜೈ. ಶಿವಕುಮಾರ್ ಆರಾಧ್ಯ, ಉಪ್ಪರ್ಕಳ್ಳಿ ಗ್ರಾಮ. ಕರ್ನಾಟಕ ನ್ಯೂಸ್ ಡಿಜಿಟಲ್ ಚಾನಲನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.